ಹಲೋ ಫ್ರೆಂಡ್ಸ್, ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ಈ 5 ರಾಜ್ಯಗಳ ಚುನಾವಣೆ ಎಲ್ರಿಗೂ ತುಂಬಾನೇ ಇಂಪಾರ್ಟೆಂಟ್. ಹಾಗೆ ಎಲ್ಲರೂ ಹಲವು ರೀತಿಯಲ್ಲಿ ಕನಸು ಕಾಣ್ತಿರ್ತಾರೆ. ಪಕ್ಷ ಗೆದ್ದು ಆಡಳಿತಕ್ಕೆ ಬಂದ್ರೆ ಹೀಗೆಲ್ಲ ಆಡಳಿತ ನಡೆಸಬೇಕು ಅನ್ನೋ ಫುಲ್ ಪ್ಲಾನ್ ಮಾಡ್ಕೊಂತ ಕೂತಿರ್ತಾರೆ. ಇನ್ನು ಆಗ್ಲೇ ನಾ ಹೇಳ್ದೆ, ಉತ್ತರ ಪ್ರದೇಶದಲ್ಲಿ ಆಲ್ರೆಡಿ ಬಿಜೆಪಿ ಜಯಬೇರಿ ಬಾರಿಸಿದೆ ಅಂತ. ಈಗ ಸುಬ್ರಹ್ಮಣ್ಯನ್ಗೆ ಶುರುವಾಯ್ತು ರಾಮ ಮಂದಿರದ ಕನಸು. ಉತ್ತರ ಪ್ರದೇಶದಲ್ಲಿ ಬಿಜೆಪಿ 15 ವರ್ಷಗಳ ನಂತರ ಅಧಿಕಾರ ಗದ್ದುಗೆ ಏರ್ತಿದ್ದು, ಇದರ ಹಿನ್ನೆಲೆಯಲ್ಲಿ ರಾಮ ಮಂದಿರದ ಜಪ ಆರಂಭಿಸಿದ ಸುಬ್ರಹ್ಮಣ್ಯನ್ ಸ್ವಾಮಿ ರಾಮ ಮಂದಿರ ಪ್ರಕರಣದ ವಿಚಾರಣೆ ತ್ವರಿತಗತಿಯಲ್ಲಿ ಸಾಗಬೇಕು ಅಂತ ಕೋರಿ ಸುಪ್ರೀಂ ಕೋರ್ಟ್ ನಲ್ಲಿ ಇದೇ ತಿಂಗಳ 21ರಂದು ತಾವು ಮನವಿಯನ್ನ ಸಲ್ಲಿಸುವುದಾಗಿ ಸುಬ್ರಹ್ಮಣ್ಯನ್ ಸ್ವಾಮಿ ಹೇಳಿದ್ದಾರೆ. ಅಲ್ಲದೆ ಇನ್ಮುಂದೆ ರಾಮ ಮಂದಿರದ ವಿಚಾರದಲ್ಲಿ ಉತ್ತರ ಪ್ರದೇಶ ಸರ್ಕಾರದಿಂದ ಯಾವುದೇ ಅಪಸ್ವರ ಬರೋದಿಲ್ಲ ಅಂತ ಕೂಡ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಶನಿವಾರ ಹೊರಬಿದ್ದ ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಬಿಜೆಪಿ 312 ಕ್ಷೇತ್ರಗಳಲ್ಲಿ ಜಯ ಸಾಧಿಸುವ ಮೂಲಕ ಅಧಿಕಾರ ಗದ್ದುಗೆ ಇರುವ ಸ್ಪಷ್ಟತೆ ಸಿಕ್ಕ ಕೂಡಲೇ ಸುಬ್ರಹ್ಮಣ್ಯನ್ ಸ್ವಾಮಿ ಅವರಿಂದ ಈ ಟ್ವೀಟ್ ಬಂದಿದೆ. ಒಟ್ಟು ಬಿಜೆಪಿ ಜಯಬೇರಿ ಬಾರಿಸಿ ಆಯ್ತು. ಉತ್ತರ ಪ್ರದೇಶದಲ್ಲಿ ಕಮಲ ಅರಳಿದೆ. ನೋಡೋಣ ಇನ್ನು ಮುಂದಕ್ಕೆ ಏನೆಲ್ಲ ಆಗತ್ತೆ ಅಂತ. ಇನ್ನಷ್ಟು ನಾವು ನಿಮ್ಗೆ ಎಲೆಕ್ಷನ್ ಬಗ್ಗೆಗಿನ ನ್ಯೂಸ್ ಹಾಗೆ ಅದರ ಅಪ್ಡೇಟ್ಸ್ ನೆಲ್ಲ ಕೊಡ್ತಾ ಇರ್ತೀವಿ. ಸೊ ದಯವಿಟ್ಟು ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೋಡ್ತಾ ಇರಿ. ಅಂಡ್ ಈ ನಮ್ಮ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.